ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ಒಲ್ಕಲ್ಲಲ್ಲಿ ರುಬ್ಬಿರುವಂಥ ಚಟ್ನಿಗೆ ಅನ್ನ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿಯಾಗಿರ್ತದೆ, ಎಷ್ಟು ಟೇಸ್ಟಿಯಾಗಿರ್ತದಲ್ವ ಫ್ರೆಂಡ್ಸ್. ನಮ್ಮ ಅಜ್ಜಿ ಎಲ್ಲ ಹಿಂಗೆ ಮಾಡಿಕೊಡ್ತಾಯಿದ್ರು. ಇವಾಗ ನಾನು ಕೊಬ್ಬರಿ ಎಣ್ಣೆಯಿಂದ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ದೋಸೆಗೆ, ಇಡ್ಲಿಕ್ಕೆ, ಅನ್ನಕ್ಕೆ, ಚಪಾತಿಗೆ ಎಲ್ಲ ಜೊತೆಗೂ ಚೆನ್ನಾಗಿರ್ತದೆ, ಸೂಪರಾಗಿರ್ತದೆ. ಎಲ್ಲ ಕಂಪಲ್ಸರಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಒಂದು 20 ಮೆಣಸಿನ್ಕಾಯಿ, ಎರಡು ಟೇಬಲ್ ಸ್ಪೂನ್ ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಅದೇ ಕಡೆಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಟೊಮೊಟೊನ 2 ಪೀಸ್ ಥರ ಮಾಡಿಬಿಟ್ಟು ಹುಣ್ಸಿನ ಒಂದು ನಿಮ್ಮಿನ ಸೈಜಷ್ಟು ಹುಣ್ಸಿನ ಹಾಕ್ಬಿಟ್ಟು ನೀಟಾಗೆ ಮುಚ್ಚಳ ಇಟ್ಬಿಟ್ಟು ಮೆತ್ತಗಾಗಿ ಗಂಟ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡ್ರಿ. ಇವಾಗ ಕಲ್ಲಲ್ಲಿ ಎಳ್ಳು ಮತ್ತು ಶೇಂಗೆ ಬೀಜ ಫ್ರೈ ಮಾಡ್ಕೊಂಡಿರೋದಂಥವು 2 ಹಾಕ್ಬಿಟ್ಟು ಕುಟ್ಬಿಟ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಮೆತ್ತಗೆ ಕುಟ್ಕೊಬಿಡ್ಬೇಕು. ಇವಾಗ ಅದಕ್ಕೆ ಒಂದು 10 ಬೆಳ್ಳುಳ್ಳಿ ಮತ್ತು ಒಂದು 3 ಆನಿಯನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು, ಆಮೇಲೆ ನಾವು ಮುಂಚೆನೇ ಟೊಮಾಟೊ ಹುಣ್ಸಿನ ಐತಲ್ವ ಅದನ್ನು ಕುಟ್ಬಿಟ್ಟು ಹಾಕೊಬಿಡ್ಬೇಕು. ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ